ತೊಗೊಂಬಂದರು. ಏನಿದು ಒಟ್ಟಾರೆಯಾಗಿ ಒಂದೇ ದಿನದಲ್ಲೇ ಏನಪ್ಪ ನಡೆದಂಥ ಘಟನೆ ಇದು. ಏಕಾಏಕಿ ಒಬ್ಬ ಟ್ರಂಪ್ ಬರ್ತಾರೆ, ಇಲ್ಲ ಯುದ್ಧ ನಿಂತು ಹೋಗಿಬಿಡಿದು, ಸೀಸ್ ಫೈರ್ ಆಗ್ಯದ, ಮತ್ತಿತ್ತು ಪಾಕಿಸ್ತಾನ ಒಪ್ಪ್ಯದ, ಇತ್ತು ಇಂಡಿಯಾದ ಮಿತ್ರರು ಒಪ್ಪಿದ್ದಾರೆ, ಭಾಳ ಬುದ್ಧಿವಂತಿಗೆ ಹೆಚ್ಚು ಹಾಗೆ ಹೀಗೆ ಮಾತಾಡಿ ಹೋದಂಥ ಟ್ರಂಪ್ ಅವರು ಅದೇ ಆದ 3 ಗಂಟೆ ಒಳಗನ ಸೀಸ್ ಫೈರ್ ಮುರಿಯುವಂಥ ಕದನ ವಿರಾಮ ಕಿತ್ತಾಕುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದ್ದಕ್ಕೆ ಇಲ್ಲಿವರೆಗೆ ಪಾಕಿಸ್ತಾನಕ್ಕೆ ಏನು ಕೇಳಿತಿದ್ವು, ಟ್ರಂಪ್ ಅವ್ರು ಏನು ಕೇಳಿದರು, ಯಾಕೆ ದಾಳಿ ಮಾಡಿದ್ರು ಅಂತ ಕೇಳಿದರು, ಏನಂತ ಕೇಳಿದ್ರು ಅವರಿಗೆ, ಇಲ್ಲಿವರೆಗೆ ಏನೂ ಇಲ್ಲ. ಜೊತೆಗೆ ಅವ್ರಿಗೆ ಮತ್ತಷ್ಟು ಲೋನ್ ಕೊಡಿಸಿ IMFದಲ್ಲಿ ಹೆಚ್ಚು ಮ್ಯಾಕ್ಸಿಮಮ್ ಇರುವಂಥದ್ದು ಫಂಡ್ ಯಾರ್ದು? ಅಮೇರಿಕಾದು. ಅಮೇರಿಕ ವಿರೋಧ ಮಾಡಬಹುದಾಗಿತ್ತು, ಆ ಫಂಡ್ ಕೊಡಬೇಡ್ರಪ್ಪ ಅಂತೇಳಿ. ಯಾಕಂದರೆ ಡೆವಲಪ್ಮೆಂಟ್ಗೆ ಅದು ಯೂಸ್ ಮಾಡೋದಿಲ್ಲ ಅಂತೇಳಿ ವಿರೋಧ ಮಾಡೋದಿಲ್ಲ. ಅದೇ ಕಾರಣ ಇನ್ನುಳಿದ ದೇಶಗಳು ವಿರೋಧ ಮಾಡೋದಿಲ್ಲ. ಇವೆಲ್ಲ ಗಮನಿಸಿದಾಗ ಸೂಕ್ಷ್ಮವಾಗಿ ಪಾಕಿಸ್ತಾನ ಇನ್ನುಳಿದ ದೇಶಗಳಿಗೂ ಅದು ಬೇಕು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲೇ ಮೋದಿ ಅವರು ತೆಗೆದುಕೊಂಡಂಥ ಈ ಡಿಸಿಷನ್ ಸೀಸ್ ಫೈರ್ಗೆ ಒಪ್ಪಿದ್ದು ಇದು ತಪ್ಪು, ಇದರ ಬಗ್ಗೆ ಡಿಸ್ಕಷನ್ ಆಗಲಿ ಅನ್ನೋದು ಕಾಂಗ್ರೆಸ್ಸಿನ ಒಂದೇನಪ್ಪ ಅಂದ್ರೆ ಡಿಮಾಂಡ್, ಮಾತು ಅಥವಾ ಬೇಡಿಕೆ. ಈ ಬೇಡಿಕೆಯನ್ನು ಒಪ್ತದನ ಮೋದಿ ಶಾರ್ ಅವರು. ಮತ್ತು ಇಲ್ಲಿವರೆಗೆ ಮೌನ ಯಾಕಿದ್ದಾರೆ ಇವರಿಬ್ಬರು? ಏನಿದೆ ಹಿಂದಿರುವಂಥ ರಹಸ್ಯ ಏನು? ಅಮೇರಿಕ ಭಾರತಕ್ಕೆ ಮೋಸ ಮಾಡಿತಾ ಅನ್ನುವಂಥ ಇನ್ನೊಂದು ಪ್ರಶ್ನೆಯೂ ಇಲ್ಲಿ ಹೇಳ್ತಾ ಇದೆ. ಯಾಕಂದರೆ ಒಂದೇದು IMFದಲ್ಲೇ ಈ ಲೋನ್ ಕೊಡೋದಕ್ಕೆ ವಿರೋಧ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎರಡನೇದಾಗೆ ಸ್ವತಃ ತಾನ ಮಧ್ಯಸ್ಥಿಕೆ ವಹಿಸ ಎರಡದ್ರ ಮಧ್ಯದಲ್ಲೇ ಸೀಸ್ ಫೈರ್ ಮಾಡಿಸ್ತು, ಮಾಡಲಿ. ಅಟ್ಲೀಸ್ಟ್ ಆ ಸೀಸ್ ಫೈರ್ ಕಂಟಿನ್ಯೂ ಆಗಬೇಕಲ್ಲ, ಅದು ಆಗಲಿಲ್ಲ. ಮತ್ತು ಅದಕ್ಕೆಲ್ಲ ದಾಳಿ ಶುರು ಮಾಡಿಬಿಡ್ತು ಪಾಕಿಸ್ತಾನ. ಇವೆಲ್ಲ ಗಮನಿಸಿದಾಗ ಪಾಕ್ ಇದ್ದಿದ್ದು ಇಂಥದ್ದು ಇನ್ಯಾರ ಮಾತು ಕೇಳೋದಿಲ್ಲ ಅನ್ನೋದು ಒಂದು ಅನಿಸಿದ್ರೆ, ಇನ್ನೊಂದು ಅಮೇರಿಕ ಈ ಹಿನ್ನೆಲೆಯಲ್ಲಿ ಒಬ್ಬ ಭಯೋತ್ಪಾದಕ ದೇಶದ ಜೊತೆಗೆ ಭಾರತವನ್ನು ಸಮವಾಗಿ ನೋಡಿದ್ದು ಮಾತ್ರ ನೋವಿನ ಸಂಗತಿ ಆಗಿದೆ ಅಂತೇಳಿ ಕಾಂಗ್ರೆಸ್ಸಿನ ಅಭಿಪ್ರಾಯ ಆಗ್ಯದ. ಹೀಗಾಗಿ ಒಟ್ಟಾರೆಯಾಗಿ ಏನೋ ಆಗಲಿ, ಮಾತುಕತೆ ಶಿಮ್ಲಾ ಒಪ್ಪಂದ ಪ್ರಕಾರ ಆಗಲಿ ಅನ್ನುವಂಥ ಮಾತಿದ್ದರೂ ಈಗಂತೆ ಅವರು ದಾಳಿ ನಡೆಸಿದಾರೆ ಇನ್ನೇನೇನು ಆಗ್ತದೆ ಏನಿಲ್ಲ ಅನ್ನೋಂಥ ಒಂದು ಕಡೆ ಇದ್ದರೂ ಸಹಿತ ಮೋದಿ ಅವರು ಸಂಸತ್ತನ್ನು ಕರೆದ ವಿರೋಧ ಪಕ್ಷಗಳ ಒಂದು ಸವಾಲಿಗೆ ಉತ್ತರ ಕೊಡ್ತಾರ ಅನ್ನುವಂಥ ಹೊಸ ಸಮಸ್ಯೆ ಎದುರಿಗೆ ಬಂದಿಂಥದ್ದು. ಇದು ಈಗಿನ ಇತ್ತೀಚಿನ ಡೆವಲಪ್ಮೆಂಟ್. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.